ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸತ್ತೇ ಹೋಗಿದ್ದಾನೆ ಅಂತ ಅಂದುಕೊಂಡಿದ್ದ ಪಾಕಿಸ್ತಾನದ ಘಟ ಸರ್ಪವೊಂದು ಮತ್ತೆ ಹೆಡೆ ಎತ್ತಿ ಬುಸುಗುಡೋದಕ್ಕೆ ಶುರು ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 21 ವರ್ಷದ ಬಳಿಕ ಈ ಪರಮ ಪಾಪಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾನೆ. ಹೀಗೆ 2 ದಶಕದ ಬಳಿಕ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಈ ರಾಕ್ಷಸ ಭಾರತವನ್ನ ಮತ್ತೆ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಮತ್ತೆ ಯುದ್ಧಕ್ಕೆ ಸಿದ್ಧವಾಗಿ ಕಾಶ್ಮೀರವನ್ನ ವಶಪಡಿಸಿಕೊಳ್ಳೋಣ, ಅಯೋಧ್ಯೆಯ ಮೇಲೆ ದಾಳಿ ಮಾಡೋಣ ಅಂತ ತನ್ನ ಚೇಲಾಗಳಿಗೆ ಕರೆ ಕೊಟ್ಟಿದ್ದಾನೆ. ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನ ಕಳಿಸಿಬಿಡ್ತೇನೆ, ಉಗ್ರರ ಮೂಲಕ ಅಟ್ಯಾಕ್ ಮಾಡಿಸ್ತೀನಿ ಅಂತ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾನೆ ಈ ಕಪಟಿ. ಅಂದಹಾಗೆ ಈ ಪರಮಪಾಪಿ ಬೇರ್ಯಾರೂ ಅಲ್ಲ, ಮಸೂದ್ ಅಜರ್. ಭಾರತದಲ್ಲಿ ಹಲವು ಬಾರಿ ನೆತ್ತರು ಹರಿಸಿದ ಈ ಮಸೂದ್ ಅಜರ್ ಬರೋಬ್ಬರಿ 20 ವರ್ಷಗಳ ಕಾಲ ಭೂಗತನಾಗಿದ್ದ. ಈಗ ಇದ್ದಕ್ಕಿದ್ದ ಹಾಗೆ ಬಿಲದಿಂದ ಎದ್ದು ಬಂದಿರುವ ಮಸೂದ್ ಅಜರ್ ಭಾರತಕ್ಕೆ ದೊಡ್ಡ ದೊಡ್ಡ ವಾರ್ನಿಂಗ್ಗಳನ್ನ ಕೊಡ್ತಾ ಇದ್ದಾನೆ. ಭಾರತವನ್ನೇ ಉಡಾಯಿಸಿ ಬಿಡ್ತೇನೆ ಅಂತ ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ಆರ್ಭಟ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕಾಶ್ಮೀರವನ್ನ ವಶಪಡಿಸಿಕೊಳ್ಳಲು ಸಿದ್ಧತೆ ಮಾಡಿಕೊಳ್ಳಿ ಅಂತ ತಾನು ಸಾಕಿದ ನಾಯಿಗಳಿಗೆ ಕರೆ ಕೊಟ್ಟಿದ್ದಾನೆ. ಕೇವಲ ಇದಿಷ್ಟೇ ಅಲ್ಲ, ಮೋದಿಯನ್ನ ಕೂಡ ನಾವು ಬಿಡೋದಿಲ್ಲ ಅಂತ ಈ ಕ್ರಿಮಿ ಸಾರ್ವಜನಿಕವಾಗಿಯೇ ಹೇಳಿಬಿಟ್ಟಿದ್ದಾನೆ. ಅಂದಹಾಗೆ ಈ ಮಸೂದ್ ಅಜರ್ ಯಾರು? ಈತ 20 ವರ್ಷಗಳ ಕಾಲ ಭೂಗತವಾಗಿಯೇ ಇದ್ದಿದ್ದು ಯಾಕೆ? ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಈಗ ಏನೆಲ್ಲ ಹೇಳಿದ್ದಾನೆ? ಆತನಿಗೆ ಭಾರತ ಯಾವ ರೀತಿಯ ಉತ್ತರ ಕೊಡುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮಸೂದ್ ಅಜರ್ ಈ ರಣಹೇಡಿಯ ಹೆಸರನ್ನ ನೀವೆಲ್ಲ ಕೇಳಿರಬಹುದು. ಈತ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರ. 2001ರಲ್ಲಿ ನಡೆದ ಪಾರ್ಲಿಮೆಂಟ್ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಇದೇ ಮಸೂದ್ ಅಜರ್. ಮುಂಬೈ ಅಟ್ಯಾಕ್ನ ರೂಪುರೇಷೆ ಸಿದ್ಧಪಡಿಸಿದ್ದು ಕೂಡ ಇವನೇ. ಪುಲ್ವಾಮಾ ದಾಳಿಯ ಹಿಂದೆ ಇರೋದು ಕೂಡ ಇದೇ ರಕ್ಕಸ. ಹೀಗೆ ಭಾರತದಲ್ಲಿ ಸಾಲು ಸಾಲು ಮಾರಣ ಹೋಮಗಳನ್ನು ನಡೆಸಲು ಪ್ಲಾನ್ ಮಾಡಿದ ಈ ಅತ್ಯುಗ್ರ ಮಸೂದ್ ಅಜರ್ ಕಳೆದ 2 ದಶಕಗಳಿಂದ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ. ಆದರೆ ಈಗ ಬರೋಬ್ಬರಿ 21 ವರ್ಷದ ಬಳಿಕ ಬಿಲದಿಂದ ಎದ್ದು ಬಂದಿದ್ದಾನೆ. ಉಗ್ರ ಪೋಷಕ ದೇಶ ಅಂತಾಲೆ ಕುಖ್ಯಾತಿ ಪಡೆದಿರುವ ಪಾಕಿಸ್ತಾನದ ನೆಲದಲ್ಲಿ ಸಾರ್ವಜನಿಕವಾಗಿ ಭಾಷಣ ಮಾಡಿದ್ದಾನೆ. ಈ ಭಾಷಣದಲ್ಲಿ ಆತ ಪುಂಗಿದ್ದಕ್ಕೆ ಲೆಕ್ಕವೇ ಇಲ್ಲ. ಕೇಳುವವರಿದ್ದಾರೆ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದು. ಈ ಕ್ರಿಮಿ ಮೊದಲು ಹೇಳಿದ ಮಾತು ಏನಪ್ಪಾ ಅಂತ ಕೇಳಿದ್ರೆ, ಕಾಶ್ಮೀರವನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಥವಾ ಕಾಶ್ಮೀರವನ್ನ ಸ್ವತಂತ್ರಗೊಳಿಸೋದು. ಭಾರತದಿಂದ ಕಾಶ್ಮೀರವನ್ನ ವಿಭಜನೆ ಮಾಡಿ ಕಾಶ್ಮೀರವನ್ನ ಸ್ವತಂತ್ರ ಮಾಡಬೇಕು ಅಂತ ಅಜರ್ ಕರೆ ಕೊಟ್ಟಿದ್ದಾನೆ. ಇದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಕೂಡ ಕೆಲವೊಂದು ಪ್ಲಾನ್ಗಳನ್ನ ಬಿಚ್ಚಿಟ್ಟಿದ್ದಾನೆ. ತಾಲಿಬಾನ್ಗಳು ಈ ಕೆಲಸದಲ್ಲಿ ನಮ್ಮ ಜೊತೆ ಕೈ ಜೋಡಿಸಲಿದ್ದಾರೆ ಅನ್ನುವ ಮಾತನ್ನ ಕೂಡ ಮಸೂದ್ ಅಜರ್ ಬಹಿರಂಗಪಡಿಸಿದ್ದಾನೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಮಸೂದ್ ಅಜರ್ ಇಂಥದೊಂದು ಮಾತು ಹೇಳಿದ ಕೂಡಲೇ ಅತ್ತ ತಾಲಿಬಾನಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ, ನಾವಂತೂ ಭಾರತದ ತಂಟೆಗೆ ಹೋಗೋದಿಲ್ಲ ಅಂತ ತಾಲಿಬಾನಿಗಳು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಮಸೂದ್ ಅಜರ್ ಹೇಳ್ತಾ ಇರೋದು ಬೊಗಳೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ನಮ್ಮ ಸಪೋರ್ಟ್ ಯಾವತ್ತಿಗೂ ಮಸೂದ್ ಅಜರ್ಗೆ ಇರೋದಿಲ್ಲ, ನಾವಂತೂ ಯಾವತ್ತೂ ಮಸೂದ್ ಅಜರ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಯೇ ಇಲ್ಲ ಅಂತ ತಾಲಿಬಾನಿಗಳು ಅಫಿಷಿಯಲ್ ಆಗಿ ಹೇಳಿಬಿಟ್ಟಿದ್ದಾರೆ. ಮಸೂದ್ ಅಜರ್ ಈಗಲೂ ಕೂಡ ಭಾರತ ಹಿಂದಿನ ಭಾರತ ಅಂತ ಅಂದುಕೊಂಡಿದ್ದಾನೆ. ಈಗ ಭಾರತವನ್ನ ಅಷ್ಟು ಸುಲಭದಲ್ಲಿ ಎದುರು ಹಾಕಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ತಾಲಿಬಾನ್ ಅನ್ನೋದು ಈಗ ಕೇವಲ ಉಗ್ರ ಸಂಘಟನೆ ಅಲ್ಲ, ಒಂದು ದೇಶದ ಅಧಿಕಾರ ಅವರ ಕೈಯಲ್ಲಿದೆ. ಅಫ್ಘಾನಿಸ್ತಾನವನ್ನ ಮುನ್ನಡೆಸಬೇಕು ಅಂದ್ರೆ ತಾಲಿಬಾನಿಗಳಿಗೆ ಕೂಡ ಭಾರತದ ಸಹಾಯ ಬೇಕು. ಹೀಗಾಗಿ ತಾಲಿಬಾನಿಗಳು ಯಾವುದೇ ಕಾರಣಕ್ಕೂ ಭಾರತದ ವಿರುದ್ಧದ ಷಡ್ಯಂತ್ರಗಳಲ್ಲಿ ಮಸೂದ್ ಅಜರ್ ಜೊತೆ ಕೈ ಜೋಡಿಸೋದಿಲ್ಲ. ಅದನ್ನ ಈಗ ನೇರವಾಗಿಯೇ ತಾಲಿಬಾನಿಗಳು ಹೇಳಿಬಿಟ್ಟಿದ್ದಾರೆ. ಈತ ಕೇವಲ ಇಲ್ಲಿಗೆ ಸುಮ್ಮನಾಗೋದಿಲ್ಲ, ನಾನು ಮೋದಿಯನ್ನ ಕೂಡ ಬಿಡೋದಿಲ್ಲ, ಮೋದಿ ಮೇಲೆ ಕೂಡ ದಾಳಿ ಮಾಡ್ತೇನೆ ಅಂತ ಬಹಿರಂಗವಾಗಿಯೇ ಹೇಳಿಬಿಟ್ಟಿದ್ದಾನೆ. ಇನ್ನು ಅಯೋಧ್ಯೆ ರಾಮ ಮಂದಿರವು ಕೂಡ ನಮ್ಮ ಟಾರ್ಗೆಟ್ ಲಿಸ್ಟ್ ನಲ್ಲಿದೆ ಅಂತ ಅಜರ್ ಹೇಳಿದ್ದಾನೆ. ನಿಮ್ಮಲ್ಲಿ ತುಂಬಾ ಜನಕ್ಕೆ ಈ ಮಸೂದ್ ಅಜರ್ ಯಾರು ಅಂತ ಗೊತ್ತಿರಬಹುದು. ದುರಂತ ಏನ್ ಗೊತ್ತಾ? ಈತ ಒಂದು ಕಾಲದಲ್ಲಿ ಭಾರತದ ಜೈಲ್ನಲ್ಲಿಯೇ ಇದ್ದ. ಈತನನ್ನ ಹಿಡಿಯುವಲ್ಲಿ ಭಾರತ ಯಶಸ್ವಿಯಾಗಿತ್ತು. ಕಂದಹಾರ ವಿಮಾನ ಅಪಹರಣ ಪ್ರಕರಣದಲ್ಲಿ ಭಾರತೀಯರ ಜೀವ ಉಳಿಸಲು ಈತನನ್ನ ಬಿಡುಗಡೆ ಮಾಡಲಾಗುತ್ತೆ. ಈತನ ಚೇಲಾಗಳು ವಿಮಾನವನ್ನ ಹೈಜಾಕ್ ಮಾಡಿ ವಿಮಾನದಲ್ಲಿದ್ದ ಪ್ರಯಾಣಿಕರನ್ನ ಒತ್ತೆಯಾಳುಗಳನ್ನಾಗಿ ಮಾಡಿ ಅಜರ್ನನ್ನ ಭಾರತದ ಕೈಯಿಂದ ಕಿತ್ಕೊಂಡು ಹೋಗಿದ್ರು.
ಹೀಗೆ ಭಾರತದಿಂದ ತಪ್ಪಿಸಿಕೊಂಡು ಹೋದ ಅಜರ್ ಮುಂದೆ ನಡೆಸಿದ ರಕ್ತಪಾತಗಳಿಗೆ ಲೆಕ್ಕವೇ ಇಲ್ಲ. ಭಾರತದಿಂದ ಪಾಕಿಸ್ತಾನಕ್ಕೆ ಹಾರಿದ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಜೈಷ್ ಎ ಮೊಹಮ್ಮದ್ ಅನ್ನುವ ಸಂಘಟನೆಯನ್ನ ಕಟ್ತಾನೆ. ಹೀಗೆ ಸಂಘಟನೆ ಕಟ್ಟಿದ ಮರುವರ್ಷವೇ ಭಾರತದ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿ 7 ವರ್ಷದ ನಂತರ ಮುಂಬೈ ಮೇಲೆ ದಾಳಿ ನಡೆಸಿ ಮಾರಣ ಹೋಮವನ್ನೇ ನಡೆಸ್ತಾನೆ. ಮುಂದೆ ಪಠಾನ್ ಕೋಟ್ ಮೇಲೆ ದಾಳಿಯಾಗುತ್ತೆ. ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಕೂಡ ಇದೇ ಮಸೂದ್ ಅಜರ್. ಇದಾದ ನಂತರ ಪುಲ್ವಾಮಾದಲ್ಲಿ ಯಾವ ರೀತಿಯ ದಾಳಿ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಭಾರತದಲ್ಲಿ ಇಷ್ಟೆಲ್ಲ ದಾಳಿಗಳಾಗೋದಕ್ಕೆ ಇದೇ ನೀಚ ಕ್ರಿಮಿ ಕಾರಣ. ಈತನನ್ನ ಗ್ಲೋಬಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಬೇಕು ಅಂತ ಭಾರತ ತುಂಬಾನೇ ಪ್ರಯತ್ನ ಮಾಡಿತ್ತು. ವಿಶ್ವಸಂಸ್ಥೆಯ ಮುಂದೆ ಯಾವಾಗ ಭಾರತ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಹೋದ್ರೂ ಕೂಡ ಪಾಕಿಸ್ತಾನ ಹಾಗೂ ಚೀನಾ ಇದಕ್ಕೆ ಅಡ್ಡ ಬರ್ತಾ ಇತ್ತು. ಆದರೆ 2019ರಲ್ಲಿ ಕೊನೆಗೂ ಮಸೂದ್ ಅಜರ್ ಅನ್ನ ಗ್ಲೋಬಲ್ ಟೆರರಿಸ್ಟ್ ಅಂತ ವಿಶ್ವಸಂಸ್ಥೆ ಘೋಷಣೆ ಮಾಡಿಬಿಡುತ್ತೆ. ಇಂತಹ ಗ್ಲೋಬಲ್ ಟೆರರಿಸ್ಟ್ ಈಗ ಪಾಕಿಸ್ತಾನದಲ್ಲಿ ಓಪನ್ ಆಗಿಯೇ ಭಾಷಣಗಳನ್ನ ಮಾಡ್ತಾನೆ ಅಂದ್ರೆ ಪಾಕಿಸ್ತಾನದ ಭದ್ರತೆಯ ಬಗ್ಗೆ ಏನು ಹೇಳಬೇಕು? ಪಾಕಿಸ್ತಾನ ಉಗ್ರ ಪೋಷಕ ದೇಶ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ, ಅದರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಆದರೆ ಇಂತಹ ಗ್ಲೋಬಲ್ ಟೆರರಿಸ್ಟ್ಗಳಿಗೆ ದೇಶದಲ್ಲಿ ಬಹಿರಂಗವಾಗಿ ಓಡಾಡೋದಕ್ಕೆ ಬಿಟ್ಟು ಪಾಕಿಸ್ತಾನ ಅದೇನನ್ನೆಲ್ಲ ಸಾಧಿಸೋದಕ್ಕೆ ಹೊರಟಿದ್ಯೋ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಆಂತರಿಕ ದಂಗೆಯಲ್ಲಿ ಒದ್ದಾಡುತ್ತಿರುವ ಪಾಕಿಸ್ತಾನದ ಆರ್ಥಿಕತೆ ಪಾತಾಳದಲ್ಲಿದೆ. ಪಾಕಿಸ್ತಾನದಲ್ಲಿ ಶಿಯಾ ಸುನ್ನಿಗಳ ಸಂಘರ್ಷ ತಾರಕಕ್ಕೇರಿದೆ. ಮತ್ತೊಂದು ಕಡೆಯಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ಅಕ್ಷರಶಃ ಪಾಕಿಸ್ತಾನವನ್ನ ರಣರಂಗ ಮಾಡಿದ್ದಾರೆ. ಹೀಗೆ ಈ ರೀತಿಯ ದಂಗೆಗಳಲ್ಲೇ ಮುಳುಗಿರುವ ಪಾಕಿಸ್ತಾನ ಈಗ ಮಸೂದ್ ಅಜರನ್ನ ಕೂಡ ಸ್ವತಂತ್ರ್ಯವಾಗಿ ಓಡಾಡಲು ಬಿಟ್ಟು ಜಗತ್ತಿನ ಬಾಯಿಗೆ ಆಹಾರವಾಗಿದೆ. ಈಗ ಘಟಸರ್ಪ ಮಾತನಾಡೋದೇನೋ ಮಾತನಾಡಿಬಿಟ್ಟಿದೆ, ಆದರೆ ಅದನ್ನ ಅಷ್ಟು ಸುಲಭದಲ್ಲಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಭಾರತ ಈಗ ಮೊದಲ ಹಾಗೆ ಇಲ್ವೇ ಇಲ್ಲ. 20 ವರ್ಷದಿಂದ ಬಿಲದೊಳಗೆ ಅಡಗಿ ಕುಳಿತಿದ್ರಿಂದ ಮಸೂದ್ಗೆ ಭಾರತ ಯಾವ ರೀತಿ ಬೆಳೆದಿದೆ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕಾಗಿ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾನೆ. ಅಡಗಿ ಕುಳಿತುಕೊಂಡು ಸೇಫ್ ಆಗಿ ಇದ್ದ ಮಸೂದ್ ಈಗ ಭಾರತಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂದ್ರೂ ತಪ್ಪಾಗೋದಿಲ್ಲ. ಭಾರತದ ನಿಗೂಢ ವ್ಯಕ್ತಿಗಳು ಇನ್ಮುಂದೆ ಕೆಲಸ ಶುರು ಮಾಡಬಹುದು. ಪಾಕಿಸ್ತಾನದಲ್ಲಿ ನಿಗೂಢ ವ್ಯಕ್ತಿಗಳು ಕಳೆದೊಂದು ವರ್ಷದಿಂದ ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಅದೇ ರೀತಿ ಮಸೂದ್ ಅಜರ್ ಕೂಡ ಮಸುಕುದಾರಿಗಳ ಗುಂಡಿಗೆ ಬಲಿ ಅನ್ನುವ ಸುದ್ದಿ ಬರೋದಕ್ಕೆ ತುಂಬಾ ದಿನ ಬೇಕಾಗಿಲ್ಲ ಅನ್ಸುತ್ತೆ. ಹೀಗೆ ಪಾಕಿಸ್ತಾನದಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ರೆ ಅತ್ತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಅಕ್ಷರಶಃ ಕಿಡಿಕಾರಿದೆ. ಬಾಂಗ್ಲಾದೇಶ ಮೂಲಭೂತ ಮಾನವ ಹಕ್ಕುಗಳ ತತ್ವಗಳಿಗೆ ಅನುಗುಣವಾಗಿ ಎಲ್ಲಾ ಬಂಧಿತರಿಗೆ ಸೂಕ್ತ ಕಾನೂನು ನೆರವು ಸಿಗುವಂತೆ ನೋಡಿಕೊಳ್ಳಬೇಕು ಅಂತ ವಾರ್ನ್ ಮಾಡಿದೆ. ಸ್ವಾಮಿ ಚಿನ್ಮಯ ದಾಸ್ ವಿಚಾರದಲ್ಲಿ ಅವರ ಪರ ವಕೀಲರಿಗೆ ಅವಕಾಶ ನೀಡದಿರುವುದು ಸರಿಯಲ್ಲ. ಮೂಲಭೂತ ಮಾನವ ಹಕ್ಕುಗಳ ತತ್ವಗಳಿಗೆ ಅನುಗುಣವಾಗಿ ಎಲ್ಲಾ ಬಂಧಿತರಿಗೆ ಸೂಕ್ತವಾದ ಕಾನೂನು ನೆರವು ಸಿಗಬೇಕು ಅಂತ ಅಮೆರಿಕ ಹೇಳಿದೆ. ಈ ಕುರಿತಂತೆ ವಾಷಿಂಗ್ಟನ್ನಲ್ಲಿರುವ US ರಾಜ್ಯ ಇಲಾಖೆಯ ವಕ್ತಾರರು ಬಾಂಗ್ಲಾಗೆ ಸಂದೇಶ ರವಾನಿಸಿದ್ದಾರೆ. ಇನ್ನು ಇತ್ತ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂಸಾಚಾರ, ಗಲಭೆ, ದೊಂಬಿಗಳ ಹಿಂದೆ ಹಂಗಾಮಿ ಪ್ರಧಾನಿ ಯೂನಸ್ ಕೈವಾಡ ಇದೆ ಅಂತ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಆರೋಪಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಉಸ್ತುವಾರಿ ಸರ್ಕಾರದ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ಬಾಂಗ್ಲಾ ಪ್ರಧಾನಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ, ಜನಾಂಗೀಯ ಹಿಂಸೆಗೆ ಕುಮ್ಮಕ್ಕು ನೀಡಿದ್ದಾರೆ, ಹಿಂದೂಗಳು ಸೇರಿದಂತೆ ಅಲ್ಪಸಂಖ್ಯಾತರನ್ನ ರಕ್ಷಿಸಲು ವಿಫಲರಾಗಿದ್ದಾರೆ ಅಂತ ಹಸೀನಾ ಆಪಾದನೆ ಮಾಡಿದ್ದಾರೆ. 1975ರಲ್ಲಿ ತನ್ನ ತಂದೆ ಶೇಖ್ ಮುಜಿಬ್ ಉರ್ ರೆಹಮಾನ್ ಹತ್ಯೆಯ ರೀತಿಯಲ್ಲಿಯೇ ಆಗಸ್ಟ್ 5ರಂದು ತನ್ನ ಮತ್ತು ತನ್ನ ಸಹೋದರಿ ಶೇಖ್ ರೆಹಾನಾ ಅವರನ್ನ ಹತ್ಯೆ ಮಾಡುವ ಸಂಚು ರೂಪಿಸಲಾಗಿತ್ತು ಅಂತ ಶೇಖ್ ಹಸೀನಾ ಆರೋಪಗಳ ಸುರಿಮಳೆ ಸುರಿಸಿದ್ದಾರೆ. ಸದ್ಯ ಶೇಖ್ ಹಸೀನಾ ಭಾರತದ ಆಶ್ರಯದಲ್ಲಿದ್ದಾರೆ. ಅದೇನೇ ಇರಲಿ, ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರನ ಕತೆ ಇನ್ನೇನು ಕೆಲವೇ ದಿನದಲ್ಲಿ ಮುಗ್ದು ಹೋಗುತ್ತಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.